ತಾಯಿ ಮುಖ ನೋಡಿ ಮಗ ದುಃಖಿಸಲಾಕತ್ವ. 10-15 ಮಿನಿಟ್ ಬಾಯಾಗಿಂದ ಶಬ್ದಗಳು ಬರಾಕ್ ತಯಾರಿಲ್ಲ. ಗಟ್ಟಿ ಧೈರ್ಯ ಮಾಡಿಕೊಂಡ ಆ ದುಃಖವನ್ನ ಕಂಟ್ರೋಲ್ ಮಾಡ್ಕೊಂಡು ಕೇಳ್ತಾನ, ಅಮ್ಮ ನಾನಿವತ್ತು ಗಲ್ಲಿಗೆ ಹೋಗುವುದು ನಿನಗ ನೋಡಕ್ ಆಗುದಿಲ್ಲ ಯಾಕೆ ಅಂದ. ಅದೇಂಗ ಆಕೈತು, ನನ್ನ ಕರಳಿನ ಕುಡಿ ಅನ್ನೋದಿಲ್ಲ. ಹೆತ್ತವ್ರಿಗೆ ಹೆಗ್ಗಣವಂತ ಮಕ್ಕಳಿದ್ರು ಮುದ್ದಿನ ಮಕ್ಕಳ ಅಂತ. ಯಾಕ್ರಿ ಹೆಂಗಿರ್ಲಿ ಮಕ್ಕಳ ಅವು. ಏನ್ ಮಾಡಿದಿ ನೀನು? 20 ವರ್ಷದಿಂದ ನನಗ ಮಕ ತೋರಿಸ್ದಾವ. ಇವತ್ತು ನನಗೇನೈತಲ್ಲ, ನೀನು ಈ ಗಲ್ ಪಾಶಾದೊಳಗ ಒದ್ದಾಡಿ ಸಾಯುವುದು ನೋಡಕ್ ಕರ್ಸಿದೆ ನನ್ನ. ಯಾಕೆ ಕರ್ಸಿದು? ಅಮ್ಮ ನೀ ನೋಡ್ಬೇಕು, ಸಂತೋಷ ಆಗ್ಲಿ ಅಂತ ಕರ್ಸೇನು ಬೇ. ನಾ ಸಂತೋಷ ಆಗ್ಲಿ? ಏನ್ ಮಾತಾಡ್ತಿಲ್ಲ ನೀನು? ನೀ ಒದ್ದಾಡುವುದು ನಾ ನೋಡಿ ಸಂತೋಷ ಪಡಿಲಿ? ಹಾ ಬೇ, ನೀ ಸಂತೋಷ ಪಡಬೇಕು ಬೇ. ಅಮ್ಮ ಒಂದು ಮಾತು ಕೇಳ ನಿನಗ ನಾನು. ಏನದು ಮಗ ಕೇಳ ಅಂತಂದ. ಇವತ್ತು ಗಲ್ಲಿಗೆ ಹೊಂಟೇನಲ್ಲ, ಇದಕ್ಕ ಯಾರು ಕಾರಣ, ಏನು ಕಾರಣ ಅಂತ ಕೇಳ. ಇದಕ್ಕೆ ಯಾರು ಕಾರಣ, ಏನು ಕಾರಣ? ಯಾರು ಕಾರಣ? ನೀ ಕಾರಣ. ಇದಕ್ಕ ಸಾವಿರಾರು ಮನಿ ದರೋಡಿ ಮಾಡಿದಿ, 100 ಕೊಲೆ ಮಾಡಿದಿ, 20 ವರ್ಷ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದಿ. 20 ವರ್ಷ ಆದ ನಂತರ ಪೊಲೀಸರ ಕೈಯಾಗಿ ಸಿಕ್ಕಿದಿ. ಪೊಲೀಸರು ತಗೊಂಡು ಹೋಗಿ ನ್ಯಾಯಾಧೀಶನ ಮುಂದೆ ನಿಲ್ಲಿಸಿದ್ರು. ಆ ನ್ಯಾಯಾಧೀಶ ನಿನಗ ಸಾಕ್ಷ್ಯ ಆಧಾರದ ಮೇಲೆ ನಿನಗೆ ನಿತ್ಯ ಗಲ್ಪಾಶ ಹಾಕೋಣ. ಇದಕ್ಕ ನಿನ್ನ ಪಾಪಗಳು ಕಾರಣ ಅಂತಂದ. ಅವಾಗ ಅಂತಾನ, ಅಮ್ಮ ಮೇಲ್ದೃಷ್ಟಿಯಿಂದ ನೋಡಿದಾಗ ನನ್ನ ಪಾಪಗಳು ಕಾರಣ, ನೀ ಹೇಳುದು ಕರೇತಿ. ಆದ್ರೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರ ಇದರ ರಹಸ್ಯ ಬ್ಯಾರೆ ಐತಿ ಅಂದ. ಏನೈತೆ ಅದು ರಹಸ್ಯ ಹೇಳು, ಅದನ್ನೇ ಕಟ್ಕೊಂತಿದ್ದೆ. ತಾಯಿ, ಅಮ್ಮ ಇವತ್ತೇನು ನಾ ಗಲ್ಲಿಗೆ ಹೊಂಟೇನಲ್ಲ, ನನ್ನ ಪಾಪಗಳು ಕಾರಣ ಅಲ್ಲ, ನನ್ನ ಕೊನೆಗಳು ಕಾರಣ ಅಲ್ಲ, ಸಾವಿರಾರು ಮನಿ ದರೋಡೆ ಮಾಡಿದ್ದಕ್ಕ ಕಾರಣ ಅಲ್ಲ. ಇವತ್ತಿನ ದಿವಸ ಏನೈತಿ ನಾ ಗಲ್ಲಿಗೆ ಹೋಗುದಕ್ಕ ಕಾರಣ ಬ್ಯಾರೆ ಐತಿ. ಅದು ಯಾರು ಬ್ಯಾರೆ ಹೇಳೋ ಅಂದಾಗೆ ನೋಡು. ಇವತ್ತೇನ್ ಗಲ್ಲಿಗೆ ಹೊಂಟೇನಲ್ಲ, ಇದಕ್ಕೆ ಕಾರಣ ನೀ ಅದಿ ಅಂತ. ಯಾರಿಗೆ? ತಾಯಿಗಂದ. ನೀ ಎದಿವೆ. ಅಯ್ಯೋ ಪಾಪಿ, ನಾ ಏನ್ ಮಾಡೇನ್ ನಿನಗ? ನಾ ಏನ್ ಕೊಡು ಮಾಡಂದೇನೆ, ನಾ ತುಡುಗು ಮಾಡಂದೇನೆ, ಕೊಲೆ ಮಾಡಂದೇನೆ? ನೀ ಇವತ್ತು ಗಲ್ಲಿಗೆ ಹೋಗೋದು ನಾ ಏನ್ ಕಾರಣ ಆಗ್ತೇನೋ ಪಾಪಿ? ನನಗಿದು ನೋಡಾಕ ಕಳಿಸಿದನು ಅಂತ ಅಕ್ಕಿ ಮಾತಾಡಕತ್ತಿಲ್ಲ. ಅಮ್ಮ ನಿನಗೆ ನೆನಪು ಬರುವಂಗೆ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳೋಟಿಲ್ಲ ಅಂದ. ಕೇಳಿಲ್ಲ, ಲಕ್ಷ ಕೊಟ್ಟು ಕೇಳಿಲ್ಲ, ನಿನಗೆ ನೆನಪು ಬರುವಂಗೆ ಹೇಳ್ತೇನೆ. ನಾನು 6 ವರ್ಷದ ಮಗು ಆಗಿದ್ದೆ. ನೀನು ಮಾರ್ಕೆಟಿಗೆ ಹೊಂಟಿದ್ದಿ ತರಕಾರಿ ತರಕ. ಅವಾಗ ನಿನ್ನ ಹಿಂದೆ ನಾನು ಬಂದೆ. ಅಲ್ಲಿ ಹೋದ ನಂತರ ಮಾವಿನ ಹಣ್ಣಿನ ಸೀಸನ್ ಇತ್ತು. ಅವಾಗ ನಾನು, ಅಮ್ಮ ನನಗೊಂದೆರಡು ಮಾವಿನ ಹಣ್ಣು ಕೊಡಿಸು ಅಂದೆ. ನೀ ಏನಂದಿ? ನನ್ನ ಕಡೆಗೆ ರೊಕ್ಕಿಲ್ಲ ಅಂದಿ. ನಾನು ಅಳಾಕತ್ತಿದ್ದೆ, ನನ್ನ ಹೊಡ್ಯಾಕ್ ಬರ್ತಿದ್ದಿ, ನಾ ದೂರ ಹೋದಂಗೆ ಹೊಕ್ಕಿದ್ದೆ. ನನ್ ಕಾಡ್ಸಕ್ ಹೋಗ್ಬೇಡ, ನನ್ನ ಕಡೆಗೆ ರೊಕ್ಕಿಲ್ಲ ಅಂತಿದ್ದಿ. ನಾನು ನೆಲದಾಗ ಬಿದ್ದು ಉಳ್ಳಾಡ್ತಿದ್ದೆ, ನಿನ್ನ ಶರ ಹಿಡಿದು ಜಗ್ತಿದ್ದೆ. ಅಮ್ಮ ನೀ ಏನು ನನಗೆ ಇಷ್ಟ ಇಲ್ಲಿ ಒದ್ದಾಡಿದ್ರು ನನಗೆ 2 ಹಣ್ಣು ಕೊಡಿಸ್ಲಿಲ್ಲ. ಬಂದ್ವಿ ಮನೆಗೆ. ಬಂದ ನಂತರ ನೀ ತರಕಾರಿ ಒಂದೊಂದು ತೆಗೆದು ಇಡಾಕತ್ತಿದ್ದಿ. ಅವಾಗ ನಾ ಏನಂದೆ? ಅಮ್ಮ ನಾ ಎಷ್ಟು ಹತ್ಯ ನೆಲದಾಗ ಉಳ್ಳಾಡಿದ್ಯಾ, ಶರಗ್ ಹಿಡಿದು ಜಗ್ಗಿದ್ಯಾ, ಆದ್ರೆ ನೀ 2 ಹಣ್ಣು ಕೊಡಿಸ್ಲಿಲ್ಲ. ನೀ 2 ಹಣ್ಣು ಕೊಡಿಸ್ಲಿಕ್ಕ್ರಿ ಏನಾತ? ಅಮ್ಮ ನೋಡಿಲೆ, ನಿನಗೂ ಗೊತ್ತಿಲ್ದಂಗ, ಆ ಭಾಗವಾನ್ರಂಗೂ ಗೊತ್ತಿಲ್ದಂಗ 2 ಹಣ್ಣು ತುಡುಗು ಮಾಡ್ಕೊಂಡು ಬಂದೆ ನೋಡು ಅಂತ ತೋರಿಸಿದೆ. ಅವಾಗ ನೀನೇನಂದಿ? ಬಾಳ್ ಚಲೋ ಮಾಡಿದೆ ನನ್ ರಾಜ ಅಂತ ಅಪ್ಕೊಂಡಿ. ಆಗ ನನ್ನ ಕರೆದು 2 ಚಪ್ಪರಿಸ್ಲಿಲ್ಲ, ಇದನ್ನು ಮಾಡಬಾರ್ದಂಗಿಲ್ಲ ನೀನು. ಆನಂತರ ಏನಂದು ಗೊತ್ತೈತೇನು? ತಾಯಿ ನನಗೊಂದು ಅಂದಿ,
ನನಗೊಂದು ಕೊಟ್ಟಿ ನೀವೊಂದು ತಗೊಂಡ್ ತಿನ್ನಾಕ ಶುರು ಮಾಡಿದಿ. ತಿನ್ಕೊಂತ ಏನಂದಿ, ಎಂತ ಚಲೋ ಅದಾವು, ಎಂತ ರುಚಿ ಅದಾವು, ತಗೊಂಡಿ ಇನ್ನೊಂದ್ ಎರಡು ಯಾಕೆ ತಗೊಲಿಲ್ಲ ಅಂದಿ. ಆಗ ನನ್ನ ಎರಡು ಹೇಟ್ ಕಪಾಳ ಕೊಟ್ಟು ದರ 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 ಎಳ್ಕೊಂಡು ಆ ಭಗವಾನ್ ಅವ್ರ ಕಡೆಗೆ ಹೋಗಿ ಕೈ ಮುಗಿದು, ನನ್ನ ಮಗ ಮಾಡಿದ ತಪ್ಪಿಗೆ ನಿಮ್ಗೆ ಕ್ಷಮಾ ಕೇಳ್ತೇನ್ರಿ ಅಂತ ಅವ್ನು ಇದ್ರಿಗೂ ಒಂದೆರಡು ಚಪ್ಪರಿಸಿ ನನಗೆ ಬುದ್ಧಿ ಹೇಳಿದ್ದೆ ಅಂದ್ರ ನಾ ಈ ಕೆಲಸ ಮಾಡ್ತಿದ್ದಿಲ್ವೇ ಅಮ್ಮ. ಅವತ್ತ ನೀ ಏನಂದಿ, ಪಡಿಲಿಲ್ಲ, ಬಾಳ ಚಲೋ ಮಾಡಿದಿ ನನ್ನ ರಾಜ್ಯ ಅಂತೇಳಿ ಅಂದೆಲ್ಲ. ಅವತ್ ನನಗೆ ದುಪ್ಪ ಚಪ್ಪರಿಸ್ದಂಗ ಆತು. ಮನ್ಯಾಗ ಕಳು ಮಾಡಕ್ ಚಲೋ ಮಾಡಿದೆ, ನಿನಗ್ ಗೊತ್ತಿಲ್ದಂಗ. ನಂತರ ಓಣ್ಯಾಗ ಚಲೋ ಮಾಡಿದ್ಯಾ, ದೊಡ್ಡವಾದ ಒಂದು ಗ್ಯಾಂಗ್ ಕಟ್ಕೊಂಡ್ಯ, ಯಾರು ಮುಂದೆ ಬರ್ತಾರೋ ಅವ್ರನ್ನ ಕೊನೆ ಮಾಡಾಕ್ ಹತ್ತಿದ್ಯ. ನಂತರ ಏನಿತ್ತು ನೋಡು, ಸಾವಿರಾರು ಮನಿ ದರೋಡೆ ಮಾಡಿದ್ಯಾ, 20 ವರ್ಷ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ. ನಂತರ ಸಿಕ್ಕ ಮೇಲೆ ಇವತ್ತಿನ ಗಲ್ಲಿ ಹೊಂಟೇನಲ್ಲ, ಇದಕ್ಕೆ ನನ್ನ ಪಾಪಗಳು ಕಾರಣ ಅಲ್ಲ, ಇದಕ್ಕೆ ನೀ ಕಾರಣ. ನಾನ್ ನಿನ್ನ ಇವತ್ತು ಇದಕ್ಕಾಗಿ ಕರೆಸೇನಿ ಅಮ್ಮ. ಜಗತ್ತಿನೊಳಗೆ ಎಷ್ಟೋ ತಾಯಿಂದರ ಅದಾರ. ಓ ನನ್ನ ಅಕ್ಕ ತಂಗಿಯರೇ, ಓ ನನ್ನ ತಾಯಂದಿರೇ, ನಿಮಗ ಮಕ್ಕಳಾಗಲಿಲ್ಲ, ಬಂದಿ ಆಗಿ ಇರುವುದು ಬಹಳ ಚಲೋ, ಆದ್ರೆ ನಮ್ಮವ್ವ ನನಗೆ ಜನ್ಮ ಕೊಟ್ಟಂಗ ನೀವು ನಿಮ್ಮ ಮಕ್ಕಳು ಕೊಡಬೇಡ್ರಿ ಅಂತ ಸಂದೇಶ ಕೊಡಾಕ ನಾನು ಇವತ್ತು ಕರೆದೇನಿ ಅಂತ. ಬಂಜಿಲ್ಲ ಮಕ್ಕಳಿಂದ ಇರುವುದು ಬಹಳ ಚಲೋ. ಮಕ್ಕಳಾದ ನಂತರ ಇವರಿಗೆ ಈ ಸಂಸ್ಕಾರ ಅಂತಕ್ಕಂಥದ್ದನ್ನ ಕೊಡಲಿಲ್ಲ ಅಂದ್ರ ಏನೈತ್ ನೋಡಿ, ನೀವು ತಾಯಿ ಅಲ್ಲ, ಶತ್ರು, ನೀವು ವೈರಿ. ಜಗತ್ತಿನ ಎಲ್ಲ ತಾಯಿಯಂದ್ರಿಗೆ ನಾನು ಹೇಳಕ್ ಕರ್ಸಿನಿ ಇವತ್ತ. ಅದಕ್ಕೋಸ್ಕರವಾಗಿ ತಾಯಿದ್ರೆ ನಮ್ಮ ಮಕ್ಕಳ ಮೇಲೆ ಒಂದೊಂದು ಕ್ಷಣಕ್ಕೂ ಕೂಡ ಏನೈತಿ ದೃಷ್ಟಿಯನ್ನ ಹಾಕಿಡ್ರಿ. ಅಂದಾಗ ಆ ಮಕ್ಕಳೇನೈತಿ ನೋಡು, ಆಸ್ತಿ ಅವರ ಆಗ್ತಾರೆ. ಇದು ಆದ್ಯ ಕರ್ತವ್ಯ, ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ. ವಿದ್ಯಾ ಅಂತಕ್ಕಂಥದ್ದನ್ನ ಸಂಸ್ಕಾರ ಸಮೇತವಾಗಿ ಕೊಡಬೇಕು. ಇದು ಒಂದು ಮಾತು. ಏನ್ರಿ ಹಂಗ್ ಮಾತಾಡ್ಬೇಕಂತಂದ್ರೆ ಒಂದೊಂದು ಮಾತು ಒಂದೊಂದು ತಾಸು, ಇನ್ನು 3 ಮಾತಲ್ಲ. ಈಗ 8 ಗಂಟೆ ಆತ, ಇನ್ನು 3 ತಾಸಿ, 3 ಮಾತಿಗೆ 3 ತಾಸು. ಎಂಟ 9 10 ಹಣ್ಣುದ್ರ ಮಟ್ಟ ಕುಂದಿರ್ತಿದೆ. ಯಾಕ್ರಿ ಮುಗಿಸ್ಬಿಡೋ ಮಾರ, ಈಗ ಇಷ್ಟ ಆತು ಒಂದ ಮಾತಿಗೆ ಅಂತೀರಿ. ಯಾಕ್ರಿ ನನ್ ಟೈಮ್ ಕೊಟ್ಟಾರಿ. ಈಗ ಒಂದು ಮಾತು ಮುಗಿಸಲಿ, ಇನ್ನು ಬೆಳೆಸಿದ್ರೆ ಬಹಳ ಐತಿ. ಇರ್ಲಿ, ಮಕ್ಕಳಿಗೆ ಕೊಡಲೇಬೇಕಾದ ಸಂಪತ್ತು ಯಾವುದು? ವಿದ್ಯಾ ಸಂಪತ್ತು, ಸಂಸ್ಕಾರ ಸಮೇತವಾದದ್ದು. ಇನ್ನು ಎರಡನೇ ಸಂಪತ್ತು ಯಾವುದರ ಇದ್ರ ಬರೀ ವಿದ್ಯಾ ಕೊಟ್ಟರು ಸಾಲದು, ಧೈರ್ಯ ಕೊಡ್ರಿ. ಧೈರ್ಯ ಬೇಕು. ಒಂದು ವೇಳೆ ವಿದ್ಯೆ ಐತಿ, ಧೈರ್ಯ ಇಲ್ಲ ಅಂತಂದ್ರ ನೋಡ್ಬೋದು ನೀವು, 1-2-3 ಅಂಕ ಕಡಿಮೆ ಆದ್ವು ಅಂದ್ರ ಎಣ್ಣೆ ತಗೊಂಡು ಉರ್ಲಾಕೊಳ್ಳೋದು. ಯಾಕ್ರಿ? 1-2 ಮಾರ್ಕಸ್ ಕಡಿಮೆ ಆಗ್ಯಾವ ಅಂದ್ರ ಎಣ್ಣೆ ತಗೊಂಡು ಸಾಯಿದ. ದುರ್ಬಲ ಮನಸ್ಸು ಬೇಡ. ಮಕ್ಕಳಿಗೆ ಧೈರ್ಯ ತುಂಬ್ರಿ. ಧೈರ್ಯೇ ಸರ್ವತ್ವಂ ಸಾಧನ, ಹಿಮ್ಮತೆ ಮರ್ದಾನ್ ಮೊದಲೇ ಸುಧಾ ಅಂತ. ಧೈರ್ಯ ಕೊಡ್ರಿ ಮಕ್ಕಳಿಗೆ. ಮಗಳ, ನಿನಗೆ ನೌಕರಿ ಬರ್ಲಿಕ್ಕೂ ಬದುಕ್ತೀನಿ, ಹೊಲ ಇರ್ಲಿಕ್ಕೂ ಬದುಕ್ತೀನಿ, ಬದುಕು ಒಬ್ಬ ಅದಾನ, ಧೈರ್ಯ ಆಗಿರು ನನ್ನ ಮಗನ ಅಂತೇಳಿ ಧೈರ್ಯ ತುಂಬುವಂತ ಕೆಲಸ ತಂದೆ ತಾಯಿ ಕೆಲಸ. ಒಂದ್ ವೇಳೆ ಧೈರ್ಯ ತುಂಬಲಿಲ್ಲ ಅಂದ್ರ ಜಗ್ಗ ಕೈ ವಿದ್ಯೆ ಕಲಿಸ್ಯಾರ, ಡಿಗ್ರಿ ತಗೊಂಡನ, ಎಲ್ಲ ಮಾಡ್ಯಾನ. ಒಂದು ನಿಮ್ಗೆ ಘಟನಾ ಹೇಳ್ತೇನೆ. ಒಂದು ಹಳ್ಳಿ ಒಳಗೆ ಒಬ್ಬ ಹುಡುಗ MBBS ಗಾಗಿ ಅರ್ಜಿ ಹಾಕಿದ. ಸೀಟು ಸಿಕ್ತಿ, ಸೀಟ್ ಸಿಕ್ಕ ಮೇಲೆ ಅವ MBBS ಕಲಿಯಾಕ್ ಹೋದ. ಎಲ್ಲ ಬಂಗಾರ ಬೆಳ್ಳಿ ಅವನ್ನೆಲ್ಲ ಮಾರಿ ತಂದೆ ತಾಯಿ MBBS ಕಲ್ಸಕ್ ಕಳಿಸಿದ್ದಾರೆ. ಮಗ ಹೋದ ನಂತರ ಎಲ್ಲಾ ಕೋರ್ಸ್ ಮುಗಿತಿ, ಇನ್ನೇನು ಬಂದ ರೀತಿ ದವಾಖಾನೆ ತೆಗಿಬೇಕು, ಕ್ಲಿನಿಕ್ ಚಾಲು ಮಾಡ್ಬೇಕು ಅನ್ನೋದ್ರಾಗ ಇಲ್ಲಿ ತಾಯಿ ತಂದೆ ಏನ್ ಮಾಡಿದ್ರ ಅಂದ್ರೆ ಇದ್ದು ಹೊಲ ಎಲ್ಲ ಮಾರಿ ಅವ ಬುರುಕಿನ ಮೊದಲ ಅಗಾವನ ದವಾಖಾನೆ ಕಟ್ಸಿದ್ರು ಅವರು.
ದವಾಖಾನಿ ಕಟ್ಟಿಸಿ ನನ್ನ ಮಗ ಬಂದು ಉಳಿಕೆನೆ ಎತ್ತಿ ದವಾಖಾನಿ ತೆಗಿತಾನ, ಸರ್ವಿಸ್ ಮಾಡ್ತಾನ, ಇಷ್ಟು ಹೊಲ ಅಲ್ಲ ಇಷ್ಟು ಮನಿ ಏನ್ ಕೊಟ್ಟೇವಲ್ಲ ಅದಕ್ಕಿಂತ ಡಬಲ್ ಗಳಿಸ್ತಾನ ನನ್ನ ಮಗ. ಆಶಾಭಾವನೆಯಿಂದ ತಂದೆ ತಾಯಿ ದವಾಖಾನಿ ಕಟ್ಕೊಂಡು ಕುಂತರು. ಅವ ಆ MBBS ಡಿಗ್ರಿ ಮುಗಿಸ್ಕೊಂಡು ಬಂದ ಮನೆಗೆ. ಬಂದಾಗ ಅಲ್ಲಿ ಏನ್ ಕಲಿಯಾಕ್ ಹೋಗಿದ್ನಲ್ಲ, ಅಲ್ಲಿ ಒಂದು ಹುಡುಗಿ ಕೂಟಾಗ ಸಲಿಗೆ ಬೆಳೆಸಿದ್ ನಾವು. ಅವ್ರ ಕೆಲಸ ಮಾಡೋ ಮುಂದ ಅಲ್ಲಿ ಒಂದು ಹುಡುಗಿ ಆ MBBS ಕಲಿಯಾಕ ಬಂದಿತ್ತು. ಕೂತಾಗ ನಿಂತಾಗ ಮಾತಾಡುದು, ನಗುವುದು. ಆನಂತರ ನಿಂತ್ ನೋಡು, ಊಟ ಮಾಡುವ ಕೂಡು ಊಟ ಮಾಡುದು, ನಾಷ್ಟ ಮಾಡುದು, ಚಾ ಕುಡಿದು. ಇವ ಏನ್ ತಿಳ್ಕೊಂಡ್ಬಿಟ್ನಂದ್ರೆ ಇಕ್ಕಿ ನನ್ ಲವ್ ಮಾಡ್ತಾಳ ಅಂತ ತಿಳ್ಕೊಂಡ, ನನ್ನ ಪ್ರೀತಿ ಮಾಡ್ತಾಳಿಕಿ ಒಳಗೆ ಇವ ಸ್ವಂತ ತಿಳ್ಕೊಂಡ್ಬಿಟ್ಟಿದ್ದೀವ. ಆನಂತರ ಇಬ್ಬರದು ವೇಳೆ ಮುಗಿತಿ ಮನೆಗೆ ಬಂದ್ರು. ಬಂದ ನಂತರ ಆ ಹುಡುಗಿ ತಂದೆ ತಾಯಿ ಒಂದು ಯೋಗ್ಯ ವರ ನೋಡಿ ಮದುವೆ ಮಾಡಿ ಕೊಟ್ರು. ಟಿಕೆಟ್ ಮೆಸೇಜ್ ಬಿಡ್ಲಕ್ಕೆ ಏನಂತ, ನನಗ ನನ್ನ ಮದುವೆಗೆ ನಿಮ್ಗ ಕರ್ಯಾಕ ಆಗಲಿಲ್ಲ, ಬಹಳ ಅವಸರದಾಗ ನಮ್ಮ ತಂದೆ ತಾಯಿ ಒಬ್ಬವಂಗ ಹುಡುಗಿ ನನ್ನ ಮದುವೆ ಮಾಡಿ ಕೊಟ್ರು, ನೀವೇನೈತಿ ನೋಡಿ ಇದಕ್ಕೆ ನಾ ಕ್ಷಮಾ ಕೇಳ್ತೀನಿ ಅಂತೇಳಿ ಒಂದು ಮೆಸೇಜ್ ಬಿಟ್ಲ. ಯಾರಿಗೆ? MBBS ಡಾಕ್ಟರ್. ಇವ ಮನಸ್ಸಿಗೆ ಕೆಟ್ಟ ಮಾಡಿಕೊಂಡು ನನ್ನ ಪ್ರೀತಿಸಿದವಳು ನನಗ ಕೈ ಕೊಟ್ಲ ಅಂತ ಗಾಡಿ ಹಳಿ ಬಿದ್ದು ಸತ್ತ. ವಿದ್ಯೆ ಐತಿ ಆದ್ರ ಧೈರ್ಯ ಇಲ್ಲ. ಅದಕ್ಕಾಗಿ ಏನ್ ಹೇಳ್ತಾರ, ಧೈರ್ಯ ಅಂತಕ್ಕಂಥದ್ದನ್ನ ಕೊಡ್ರಿ ಮಕ್ಕಳಿಗೆ. ಜೀವನದೊಳಗೆ ಹಿಂಗ ಕಾಯಂ ಇರ್ತೇವ ಅಂತ ಯಾರು ಹೇಳಕ್ ಆಗುದಿಲ್ಲ. ಯಾಕ್ರಿ? ಕಾಯಂ ಸುಖವಾಗಿನೇ ಇರ್ತೀವಪ್ಪ ಅಂತ ಎಲ್ಲಿ ಹೇಳಕ್ಕಾಕತಿ? ಈ ಜಗತ್ತಿನೊಳಗ ಸುಖ ಕಡಿಮೆ, ದುಃಖ ಜಾಸ್ತಿ. ಇಲ್ಲಿ ಸುಖ ಇಲ್ಲ, ಯಾರು ಸುಖವಾಗಿ ಇಲ್ಲ. ಕಷ್ಟ ಸುಖ. ಇನ್ನ ಮಅಲ್ ಉಸ್ರಿ ಯುಸ್ರನ್, ಇನ್ನ ಮಅಲ್ ಉಸ್ರಿ ಯುಸ್ರಾ. ಸುಖ ಬಂದ ನಂತರ ಕಷ್ಟ ಬರ್ತೈತಿ, ಕಷ್ಟ ಬಂದ ನಂತರ ಸುಖ ಬರ್ತೈತಿ. ಹಗಲಿ ರಾತ್ರಿ ನೆರಳು ಬಿಸಿಲು ಜೀವನಗಳು ಎಲ್ಲ ಬರುವ. ಆದ್ರ ಮಕ್ಕಳಿಗೆ ಹಿಂಗ್ ಧೈರ್ಯ ತುಂಬಬೇಕು. ಮಗನ ನೀನು ಏನ್ ನೌಕರಿ ಇಲ್ಲ ಅಂದ್ರೂ ಬದುಕ್ತೀನಿ, ಬದುಕು ಯಾರು? ಅಲ್ಲಾಹ್ ಬದುಕಿಸ್ತಾನ ಅನ್ನುವಂತ ಧೈರ್ಯ ತುಂಬ್ರಿ ಮಕ್ಕಳಿಗೆ. ಇದು ಎರಡನೆಯ ಸಂಪತ್ತನ್ನ ತಂದೆ ತಾಯಿ ಆದಂಥವ್ರು ಕೊಡಲೇಬೇಕಾದ ಆದ್ಯ ಕರ್ತವ್ಯ. ಇನ್ನು ಮೂರನೇದಾಗಿ, ಈ ಲೋಕದೊಳಗುನು ಪರಲೋಕದೊಳಗುನು ಬರುವಂತ ಸಂಪತ್ತು ಅದು ಯಾವ್ದಾರ ಇದ್ರ ಧರ್ಮ ಸಂಪತ್ತು, ದೀನದ ಸಂಪತ್ತು. ದೀನ್ ಕೊಡ್ರಿ ಮಕ್ಕಳಿಗೆ. ಎಲ್ಲ ಜಗತ್ತಿನ ಸಂಪತ್ತು ಎಲ್ಲವೂ ಬಿಟ್ಟು ಹೋಗವು. ಆದ್ರೆ ನಮ್ಮ ಜೊತೆಗೆ ಬರುವಂತ ಸಂಪತ್ತು ಯಾವ್ದಾರ ಇದ್ರ ಅದು ಧರ್ಮದ ಸಂಪತ್ತೈತಿ. ಅದೇನೈತಿ ನೋಡಿ ದೀನದ ಸಂಪತ್ತು. ಅದಕ್ಕೋಸ್ಕರವಾಗಿ ನಮ್ಮ ಹಳ್ಳಿ ಒಳಗಾಗ್ಲಿ ಅನೇಕ ಮನಿ ಒಳಗಾಗ್ಲಿ ಯಾವಾಗ ಗ್ಯಾರಿ ತಿಂಗಳು ಬಂದ್ರ, ಮೊಹರಂ ತಿಂಗಳು ಬಂದ್ರ, ಅವಾಗ ನಮ್ಮ ಮುಸಲ್ಮಾನರ ಮನಿ ಒಳಗ ಒಂದೊಂದು ಮಂತ್ರ ಅಂತಾರ. ಏನಂತಾರ ಅಂತಂದ್ರೆ, ಗ್ಯಾರಿ ಬಂದಾಗ ಮೈಬೂಬ್ ಸುಬಾನಿ ಕಿ ದೂತ್ ಕರೋದೀನ್. ಮೊಹರಂ ಬಂತಂದ್ರ ಹಸನ್ ಹುಸೇನ್ ಕಿ ದೂತ್ ಕರೋದೀನ್, ಫಾತಿಮಾ ಕಿ ದೂತ್ ಕರೋದೀನ್, ಮೌಲಾಲಿ ಕಿ ದೂತ್ ಕರೋದೀನ್, ಗರೀಬುನ್ ನಮಾಜ್ ಕಿ ದೂತ್ ಕರೋದೀನ್. ನಾವೇನ್ ತಿಳ್ಕೊಂಡ್ಬಿಟ್ಟೇವಪ್ಪ ಅಂತಂದ್ರ, ಒಂದು ಹಸರು ಜಂಡ ಕೈಯ ಕಟ್ಟಿಗೆ ಹಿಡ್ಕೊಂಡು ದೀಡ್ ನಮಸ್ಕಾರ ಹಾಕೊಂತ ಹೋಗಿ ಒಂದ್ ತಂದೂರಿ ಮಾಡ್ಬಿಟ್ರೆ ಹರಕಿ ಪೂರ ಆತ್ ನೋಡ ಪಾತೋಬಿ ಅನ್ನುವಂತ ಲೆಕ್ಕದಾಗ ಬಂದ್ಬಿಟ್ಟೈತದ. ಯಾಕ್ರಿ? ಅದ್ರ ಏನ್ ಹೇಳ್ತೈತಿ? ಫಾತಿಮಾ ಕಿ ದೋಸ್ತ್ ಕರೋದೀನ್, ಫಾತಿಮಾಳ ದೀನನ್ನ ದೋಸ್ತಿ ಮಾಡ್ಕೊಳ್ರಿ. ಯುವಕರಿದ್ರ, ನಮ್ಮ ತರುಣರಿದ್ರ ಹಸನ್ ಹುಸೇನ್ರ ದೀನನ್ನ ದೋಸ್ತಿ ಮಾಡ್ಕೊಳ್ರಿ. ಶ್ರೀಮಂತನ ದೀರಿ, ವ್ಯಾಪಾರಿ ಅದೀರಿ ಅಂದ್ರ ಹಜರತ್ ಮೈಬೂಬ್ ಸುಬಾನಿ ಅವರ ದೀನನ್ನ ದೋಸ್ತಿ ಮಾಡ್ಕೊಳ್ರಿ. ಅಧಿಕಾರ ರಾಜಕೀಯ ಮಾಡೋರದಿರಿ, ಕಾಜಾ ಕುತುಬುದ್ದೀನ್ ಕಾಕಿ ಬಖ್ತಿಯಾರಿ रहमतुल्लाह अलैह का दोस्त करो दीन, ಕಾಜಾ ಶಂಸುದ್ದೀನ್ ಅಲ್ ತಮಸ್ रहमतुल्लाह अलैह की दोस्त करो दीन. ಇವರೆಲ್ಲ ರಾಜಕೀಯ ಮಾಡಿದಾರೆ. ನೀವು ರಾಜಕಾರಣಿಗಳಾಗಿದ್ರ ಇವರು ದೀನನ್ನ ದೋಸ್ತಿ ಮಾಡ್ಕೊಳ್ರಿ. ಬಡವರಾಗಿದ್ರ ಗರೀಬುನ್ ನಮಾಜರ ದೀನನ್ನ ದೋಸ್ತಿ ಮಾಡ್ಕೊಳ್ರಿ. ಹೆಣ್ಮಗಳಾಗಿದ್ರ ಫಾತಿಮಾಳ ದೀನ್, ರಾಬಿಯಾ ಬಸ್ರಿ रहमतुल्लाह अलैह ಅವರ ದೀನನ್ನ ದೋಸ್ತಿ ಮಾಡ್ಕೊಳ್ರಿ. ಯಾಕ?
ದೀನ್ ಇತ್ತಂದ್ರೆ ನಿಮ್ಮ ಮಕ್ಕಳಿಗೆ ಕೊಡ್ತೀರಿ. ದೀನ್ ಇತ್ತಂದ್ರೆ ಈ ಲೋಕದೊಳಗೂ ಪರಲೋಕದೊಳಗೂ ಯಶಸ್ವಿ ಆಗ್ತೀರಿ. ಒಂದು ಘಟನೆ ಹೇಳ್ತೀನಿ. ಬನಿ ಇಸ್ರಾಯಿಲ್ ಕಾಲದಾಗ ಒಬ್ಬ ಹೆಣ್ಮಗಳು ತನ್ನ ಕೂಸಿನ ಉಡುಲ್ದಾಗ ಇಟ್ಕೊಂಡು ಕುಂತಿದ್ಲು. ಹುಟ್ಟಿದ ಕೂಸು ಉಡುಲ್ದಾಗ ಇಟ್ಕೊಂಡು ಕುಂತಾಳ. ಒಬ್ಬ ರಾಜ ಆನಿ ಎಂಬರ ಮೇಲೆ ಮೆರವಣಿಗೆ ಮಾಡ್ಕೊಂತ ಬರಾಕತ್ತಿದ್ದ. ಅದನ್ನ ಜನರು ನಮಸ್ಕಾರ ಮಾಡ್ತಿದ್ರು, ಸಲಾಂ ಮಾಡ್ತಿದ್ರು. ಅದನ್ನು ನೋಡಿಲ್ಲ. ನೋಡಿ ಮಗನ್ ನೋಡ್ತಾಳ. ಏಲ್ಲ, ಈ ನನ್ನ ಮಗನ್ನ ಈ ರಾಜ ನಂಗೆ ಯಾಕೆ ಮಾಡಬಾರ್ದು ನೀನು ಅಂದು ಮುದ್ದು ಕೊಟ್ಲು. ಸ್ವಲ್ಪ ಹೊತ್ತಾದ ನಂತರ ಒಬ್ಬ ಹೆಣ್ಮಗಳು ಕಪ್ಪಿದ್ಲು. 4 ಮಂದಿ ಕೂಡಿಕಿನ ಹೊಡ್ಕೊಂತ ಬರಾಕತ್ತಿದ್ರು. ಕಳು ಮಾಡ್ತಿದ್ದಿ, ತುಡುಗು ಮಾಡ್ತಿದ್ದಿ. ಆಕಿನ ಹೊಡ್ಕೊಂತ ಬರುವುದನ್ನ ನೋಡಿಲಿಕ್ಕೆ ಈ ಉಡ್ಡುಲ್ಲಾಗಿ ಇಟ್ಕೊಂಡಂತ ತಾಯಿ ಅಂತಾಳ, ಎಲ್ಲ ನನ್ನ ಕೂಸಿಗೆ ಈ ಹೆಣ್ಮಗಳನ್ನ ಮರ್ಯಾದೆಗೇಡಿ ಮಾಡಕ್ ಹೋಗ್ಬೇಡ. ಆ ಕೂಸಿಗೆ ಅಲ್ಲ ಬಾಯಿ ಕೊಟ್ಟ. ಇತಿಹಾಸದ ಪುಸ್ತಕದೊಳಗೆ ಬರ್ತೈತಿ, ಹುಟ್ಟುವಿಕೆ 3 ಕೂಸು ಮಾತಾಡಿದವನು. ಅದ್ರಾಗ ಈ ಕೂಸು ಹೇಳ್ತೈತಿ ಏನಂತ, ಎಲ್ಲ ನನಗ ಜೀವನ ಮಾಡುವುದಾದ್ರ, ಬದುಕು ಕೊಡುವುದಾದ್ರ ಈ ಹೆಣ್ಮಗಳಂಗ ನನ್ನ ಬದುಕಿಸು. ಅವಾಗ ತಾಯಿ ಅಂತಾಳ, ನಾನು ಮರ್ಯಾದೆ ಉಳ್ಳಂತವನ್ನ ಬದುಕನ್ನ ಕೇಳಿದ್ರೆ ನೀನು ಮರ್ಯಾದೆಗೆ ಹೆಣ್ಮಗಳ ಬದುಕಿ ಕೇಳ್ತಿದಿ. ಅಮ್ಮ, ಲಕ್ಷ ಒಟ್ಟು ಕೇಳು. ಆ ರಾಜ ಅದಾನಲ್ಲ, ಅವ ಈ ಜಗತ್ತಿನೊಳಗ ಆನಿ ಅಂಬರ ಮೇಲೆ ಮೆರಿಯಾಕತ್ತಾನ. ಜಗತ್ತಿನೊಳಗ ರಾಜ ಅದಾನ. ಆದ್ರ ಕಯಾಮತ್ತದ ದಿವಸ ಭಿಕಾರಿ ಅದಾನ. ಅಲ್ಲಿ ಭಿಕ್ಷಾ ನೀಡೋರು ಯಾರು ಇಲ್ಲ. ಈ ಹೆಣ್ಮಗಳಿಗೆ ಜನ ಅಪವಾದ ಕೊಡ್ತಾರ ಕಳಿವಿಂದು. ಆ ನಂತರ ಹಾದರದ ಅಪವಾದ ಕೊಡ್ತಾರ. ಆ ನಂತರ ಕಪ್ಪಿರ್ಬೋದು. ಆದ್ರಿಕೆ ಅಲ್ಲಾಹನ ವಲಿ ಅದಳ. ಈ ಹೆಣ್ಮಗಳ ಪಾದದ ಕೆಳಗ ಪರಿಸ್ಥಿತಿಗಳು ರೆಕ್ಕೆಗಳನ್ನು ಹಾಸಾಕತ್ತಾರ. ಈ ಜೀವನ ನನಗೆ ಬೇಕಾಗೈತಿ ಅಂತ. ಆ ಹೆಣ್ಮಗಳ ಜೀವನದಾಗ ಏನಿತ್ತು? ದೀನ್ ಇತ್ತು. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ನಾವು ದೀನ್ ಕೊಡ್ಬೇಕಾಕೈತಿ. ಹಂಗಾರ ನಮ್ಮ ಮಕ್ಕಳು ಇದ್ರು ಕೊಡ್ತೀವಿ, ಇಲ್ಲ ಅಂದ್ರೆ ಏನ್ ಕೊಡ್ತೀವಿ ನಾವು? ಯಾಕ್ರಿ? ಅದಕ್ಕೋಸ್ಕರವಾಗಿ ಗಣಮಗಾಗಲಿ ಹೆಣ್ಮಗಳಾಗಲಿ ಅಲ್ಲಾಹನ ಅನುಗ್ರಹದಿಂದ ಈ ದಾವತ್ ತಬ್ಲೀಗಿನ ಜರಿಯಾದಿಂದ ಏನ್ ಬಯಸ್ತಾರಪ್ಪ ಅಂದ್ರ, ಹೆಣ್ಮಗಳು ಅಲ್ಲಾಹನ ದಾರ್ಯ ಹೋಗಿ ದೀನ್ ತಗೊಂಬರ್ಲಿ. ಮರಿ ದೀನ್ದಾರ ಆಕೈತಿ. ಗಣಮಗ ದೀನ್ದಾರ ಆದ್ರ ಪಚ್ರಿ ಹೊರಗ, ಹೆಣ್ಮಗ ದೀನ್ದಾರ ಆದ್ರೆ 7 ತಲೆ ಮಠ 7 ನಸ್ಲೋं तक ದೀನ್ ಬಾಕಿ रहेगा. ಅದಕ್ಕೋಸ್ಕರವಾಗಿ ಬಂಧುಗಳೇ, ಅಲ್ಲಾಹನ ದಾರಿ ಒಳಗ ತಗೊಂಡು ಹೋಗ್ರಿ ನಿಮ್ಮ ಹೆಣ್ಮಕ್ಕಳ. ತಾಯಂದ್ರು ಹೊರಗ್ ಕಳಿಸ್ತೀರಿ, ಮರಿ ಕಳಿಸ್ತೀರಿ, ನೌಕರಿ ಕಳಿಸ್ತೀರಿ, ದುಡ್ಯಾಕ ದುಡ್ಡು ತಂದು ಹಾಕು ಸಾರಿಯತ್ ಮಾಡ್ಕೊಂಡಂತ ಹೆಣ್ಮಕ್ಳು ಎಷ್ಟು ಬಂದಿಲ್ಲ. ಯಾಕ್ರಿ? ದುಡಿಮಿಲ್ಲಪ್ಪ ಅಂತಂದ್ರ ಕೂಡ ಸಂಘನ್ಯಾಗ ರೊಕ್ಕ ತೆಗಿಸ್ ಕ್ಯಾಸ ಈ ಮೊದಲೇನು ನೋಡ ಅಲ್ಲೇ ಸುಮ್ಮನೆ ಕುಂದಿರ್ಸ್ಕೊಡಂಗಿಲ್ಲ. ಹೋಗ್ರಿ ಸಂಘಕ್ಕೆ ತುಂಬಕ್ಕ. ಹೌದಲ್ಲ? ಜಮಾತ್ಯಾಗ ಬರ್ರ ಅಂದ್ಕೊಳ್ಕಿಲ್ಲ, ಇಲ್ರಿ ಸಂಘನ್ಯಾಗ ತುಂಬಕ್ಕ, ಅದು ಬರೋದಾಗುದಿಲ್ಲ. ಹೌದು? ರೊಟ್ಟಿ ಚಟ್ನಿ ತಿನ್ರಿ, ಹಾಸಿಗೆ ಕಾಲ್ ಚಾತ್ರ ಅಂದ್ರಲ್ಲ, ಥೋಡಿ ರೋಜಿ ಪರ್ ರಾಜಿ ಹೋ ಜಾओ, ಥೋಡಾ ಅಮಲ್ ಪರ್ ಭಿ ಮೈ ರಾಜಿ ಹೋಗಾ ಅಲ್ಲ ಅಂದ. ಸ್ವಲ್ಪ ನೀವು ನಾ ಪಟ್ಟದ್ರ ಮೇಲೆ ತಪ್ಪಿ ಗುಣ ಬರ್ಲಿ ನಿಮ್ಮ ಹತ್ರ, ನಾ ನಿಮಗೇನೈತಿ ನೋಡು, ನಾನು ತಪ್ಪನಾಕ್ಕೇನಿ. ಅದು ಬರಬೇಕಾದ್ರೆ ದೀನ್ ಬೇಕಾಕೈತಿ. ನಮ್ಮ ಹತ್ರ ಇದ್ದು ನಾವು ಮಕ್ಕಳಿಗೆ ಕೊಡ್ತೀವಿ. ಇದು 3ನೆಯ ಸಂಪತ್ತು. ಇನ್ನು 4ನೇ ಸಂಪತ್ತು ಬಂಧುಗಳೇ, ಅದು ಯಾವ್ದಂದ್ರೆ ಶೀಲ, ಪಾಕೀಜಾ. ಪರರ ವಸ್ತುವನ್ನ ಮುಟ್ಟಲಾರದೆ ಇರುವುದು ಅದಕ್ಕೆ ಶೀಲ ಅಂತ ಕರೀತಾರೆ. ನಾವು ತಿಳ್ಕೊಂಡು ಇನ್ನೊಬ್ಬರನ್ನು ಮುಟ್ಟಿಸ್ಕೊಳ್ಳೋದು, ಅದರಿಂದ ನಾವು ಉಳ್ಕೋಬೇಕಾಗ್ತದೆ. ಇಲ್ಲ. ಶೀಲ ಅಂದ್ರೆ ಪರರ ವಸ್ತುಗಳನ್ನ ಮುಟ್ಟಲಾರದೆ ಇರುವುದಕ್ಕೆ ಶೀಲ. ಅದಕ್ಕೆ ಪಾಕೀಜಾ ಅಂತ ಹೇಳ್ತಾರ. ಪಾಕೀಜಾ ದೀನದ ಬದ್ಧ ಬುನಿಯಾದಿ. ಈ 4 ಪ್ರಕಾರದ ಸಂಪತ್ತನ್ನ ನಮ್ಮ ಮಕ್ಕಳಿಗೆ ನಾವು ಕೊಡ್ಲೇಬೇಕು. ಕೊಡೋನಲ್ರಿ ಇನ್ಶಾ ಅಲ್ಲಾ. ಅಲ್ಲಾಹನ ಅನುಗ್ರಹ ಐತಿ. ಈಗ ಇನ್ನೊಂದು 2-3 ದಿವಸದೊಳಗ ನಮ್ ತಲೆ ಮೇಲೆ ಬಂದು ನಿಲ್ಲಾಕತ್ತದ. ಯಾವ್ದಪ್ಪ ಅಂತಂದ್ರ ರಂಜಾನುಲ್ ಮುಬಾರಕ್ ತಿಂಗಳ. ಯಾವ ತಿಂಗ್ರಿ? ಬಹಳ ಪವಿತ್ರವಾದಂತ ತಿಂಗಳ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ತಿಂಗಳದ ಬಗ್ಗೆ ಕುರಿತು ರಜಬ್ ತಿಂಗಳ, ಶಾಬಾನ್ ತಿಂಗಳದಾಗಿನಿಂದ ಇದ್ರ ತಯಾರಿ ಮಾಡಾಕ್ ನಿಂತಿದ್ರು. ಅಲ್ಲಾಹ್ ಕಡೆಗೆ ಬೇಡಿಕೊಂಡ್ರು ಏನಂತ, ಅಲ್ಲಾಹುಮ್ಮ ಬಾರಿಕ್ ಲಿ ರಜಬ್ ವ ಶಾಬಾನ್ ಬಲ್ಲಗ್ನಿ ರಂಜಾನ್ ಅಂತ. ಎಲ್ಲ ನನಗ ರಜಬ್ ಹಾಗೂ ಶಾಬಾನದ ತಿಂಗಳದ ಮುಖಾಂತರ ರಂಜಾನ್ದಾಗ ಹೋಗ್ಬಿಟ್ಟು ಸರ್. ಬಹಳ ಪವಿತ್ರವಾದಂತಹ ತಿಂಗಳ.
ಯಾಕೆ ಪವಿತ್ರವಾದಂತ ತಿಂಗಳ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಡೆಯಿಂದ ಸಹಾಬಾರಿಗೆ ಹೇಳಿಸಿದ. ರಂಜಾನ್ ಬರುಕಿನ ಮೊದಲ ಈ ಹೆಂಗ ಕೂಡಿದ ಸಭೆ ಹಂಗ ಕೂಡಿಸಿ ಪೈಗಂಬರ್ 7 ಮಾತು ಹೇಳ್ಯಾರ ರಂಜಾನ್ ಒಂದು ಕುರಿತು. ಅದ್ರಾಗ ಏನ್ ಹೇಳಿದ್ರು? ನಿಮ್ಗೆ ಬರ್ಕತ್ತಿನ ತಿಂಗಳು ಬರುವುದೈತಿ, ಬರ್ಕತ್ತಿನ ತಿಂಗಳು ಬರುವುದೈತಿ, ಜಾಗೃತರಾಗಿರಿ. ಕರುಣೆಯ ತಿಂಗಳು ಬರುವುದದ, ಜಾಗೃತರಾಗಿರಿ. ಕ್ಷಮ ಮಾಡುವಂತ ತಿಂಗಳು ಬರುವುದದ, ಜಾಗೃತರಾಗಿರಿ. ನಿಮ್ಮ ಆಹಾರದೊಳಗೆ ಎಚ್ಚರಿಕೆ ಆಗುವುದದ, ಜಾಗೃತರಾಗಿರಿ, ಜಾಗೃತರಾಗಿರಿ. ಸಹಾಬಾರಿಗೆ ಜಾಗೃತಿ ಮೂಡಿಸಿದ್ರು ರಂಜಾನದ ಬಗ್ಗೆ. ಅವಾಗ ಆ ಸಹಾಬಾರೊಳಗ ಹೆಂಗ್ ಪ್ರೇಮ ಬಂತು ರಂಜಾನದ್ದು. 12 ತಿಂಗಳನ್ನು ರಂಜಾನ ಇರಬೇಕನ್ನುವಂತ ಆಸೆ ಹುಟ್ಟಿ. ಇವತ್ ನಮಗ ಈಗ ನಾಳೆ ಚಂದ್ರ ದರ್ಶನ ಆಕೈತಂದ್ರೆ ಎಷ್ಟು ಮಂದಿ ನೋಡ್ತಾರ ಚಂದ್ರನ? ಯಾಕ್ರಿ? ಎಲ್ಲೋ ಒಬ್ರು ತಿನ್ನಿ. ಯಾಕ? ಇದನ್ನ ಬಾಳ ಮಂದಿ ನೋಡುದಿಲ್ಲ. ಇದನ್ನ ನೋಡಿದ್ರ ಉಪವಾಸ ಇರ್ಬೇಕಾಗ್ತೈತಿ. ಇನ್ನೊಂದ್ ಚಂದ್ರ ದರ್ಶನ ಬರ್ತ ನೋಡ, ಅವಾಗ ಎಲ್ಲರೂ ಮ್ಯಾಳಿಗೆ ಹಚ್ಚಿ ನೋಡ್ತಾರ. ಯಾಕ? ಅದನ್ನ ನೋಡಿದ್ರ ಸುಕೂರ್ಮ ಹೊಸ ಅರ್ಬಿ. ಯಾಕ್ರಿ? ಈ ಚಂದ್ರ ಯಾರು ನೋಡುದಿಲ್ಲ. ಯಾಕ? ಇದನ್ನ ನೋಡಿದ್ರೆ ಉಪವಾಸ ಇರ್ಬೇಕಾಗ್ತೈತಿ. ವಿಶ್ವಾಸದ ಕೊರತೆ. 11 ತಿಂಗಳದ ಹೆಸರು ಅರಬ್ ಸ್ಥಾನದವ್ರು ಇಟ್ಟಾರ. ಮೊಹರಂ, ಸಫರ್, ರಬಿಲ್ ಅವಲ್, ರಬಿಲ್ ಆಖರ್, ಜಮಾದಿಲ್ ಅವಲ್, ಜಮಾದಿಲ್ ಆಖರ್ ಅಂತ 11 ತಿಂಗಳದ ಹೆಸರು ಯಾರು ಇಟ್ಟಾರ? ಅರಬ್ ಸ್ಥಾನದವ್ರ. ರಂಜಾನದ ಹೆಸರು ಅಲ್ಲಾ ಇಟ್ಟಾರ. ಆ ತಿಂಗಳ ನನ್ ತಿಂಗಳ. ಯಾರಾದ್ರು? ಆ ತಿಂಗಳ ನನ್ ತಿಂಗಳ. ರಮ್ ಅರಬಿ ಶಬ್ದ ಇದೆ, ಜಾನ್ ಅರಬಿ ಶಬ್ದ. ರಮ್ ಅಂದ್ರ ಭಟ್ಟಿ, ಜಾನ್ ಅಂದ್ರೆ ಈ ಜೀವನ ಆ ಭಟ್ಟಿ ಒಳಗೆ ಹಾಕ್ರಿ, ಸ್ವಚ್ಛ ಹಾಕ್ತಿರಿ. ನಾ ಸ್ವಚ್ಛ, ನನ್ನ ಸ್ವರ್ಗ ಸ್ವಚ್ಛ, ನನ್ನ ಪ್ರವಾದಿ ಸ್ವಚ್ಛ, ನನ್ನ ದೀನ್ ಸ್ವಚ್ಛ. ಇದನ್ನು ನಂಬಿದಂತ ಏಮಾನುಳ್ಳವರ ನೀವು ಸ್ವಚ್ಛ ಆಗಬೇಕಾಗೈತಿ. ಇದಕ್ಕೋಸ್ಕರವಾಗಿ ನೀವು 11 ತಿಂಗಳು ಮಾಡಿದಂತ ಪಾಪಗಳನ್ನ ಈ ಭಟ್ಟಿ ಒಳಗೆ ಹಾಕ್ರಿ, ನೀವು ಸ್ವಚ್ಛ ಹಾಕ್ರಿ. ಈ ಬಟ್ಟೆಯಾಗ ಹಾಕ್ರಿ ನೀವು. ಇದ್ರಾಗ ಜೀವ ಹಿಂಡ್ರಿ, ಮಾಲನ್ನ ಲೂಟಿ ಮಾಡ್ರಿ. ಜೀವ ಅಂದ್ರ ಅಲ್ಲಾಹನಿಗಾಗಿ. ಅಲ್ಲಾಹ್ ಕುರಾನ್ ಕರೀಮ್ನೊಳಗೆ ಹೇಳ್ತಾನ, ಏ ವಿಶ್ವಾಸಿಗಳ, ನಿಮ್ಮ ಮೇಲೆ ನಾವು ರೋಜಾ ಫರಜ್ ಮಾಡೇವಿ. ಹಿಂದಿನವ್ರಿಗೆ ಹೆಂಗ ರೋಜಾ ಫರಜ್ ಮಾಡಿದ್ವು ಹಂಗ ನಿಮಗೂ ಕೂಡ ರೋಜಾ ಫರಜ್ ಮಾಡೀವಿ. ಯಾಕೆ ಮಾಡೀವಿ ಅಂತ ಕೇಳಿದ್ರ ನಿಮ್ಮೊಳಗ ದೇವ ಭಯ ಬರಲಿ, ಅಲ್ಲಾಹನ ಭಯ ಬರಲಿ ಅನ್ನೋದಕ್ಕಾಗಿ. ಇಸ್ಲಾಂದೊಳಗ ಬಹಳಷ್ಟು ಅಮಲ್ ಅದಾವ. ನಮಾಜ್ ಐತಿ, ಜಕಾತ್ ಐತಿ, ಹಜ್ ಐತಿ, ಎಲ್ಲ ಬಹಳಷ್ಟು ಅದಾವ ಇನ್ನು. ಆದ್ರ ರೋಜಾ ಅನ್ನುವಂಥದ್ದು ಅಮಲ್ ಇಂಥದ್ದೈತಿ, ಇದ್ರೊಳಗೆ ದೇವ ಭಯ ಅಂದ್ರೆ ಅಲ್ಲಾಹನ ಭಯ ಬರ್ತೈತಿ. ನೀವು ರಕಾತ್ ಕಟ್ಟಿ ನಿಲ್ರಿ, ಅಲ್ಲಾಹನ ಭಯ ಬರ್ತೈತೋ ಏನಿಲ್ಲ. ಹೊಲಕ್ ಸರ್ವೆ ಮಾಡಕ್ ಹೋಗ್ತಾರ, ವ್ಯಾಪಾರ ಮಾಡಕ್ ಹೋಗ್ತಾರ. ಯಾವನ ಒಬ್ಬ ಬಂದಂತ ಇಶಾ ನಮಾಜಿಗೆ ಬಂದ್ಗಳಿಗೆ ಅದ್ರ ಸಂಶಯ ಹುಟ್ಟಿಬಿಟ್ಟೈತಿ ಇಮಾಮ್ ಸಾಬುಗ. ಎಷ್ಟು ರಕಾತ್ ಆದವು ಅಂದ್ಗಳಿಕೆನ ಒಬ್ರು ಅಂದ್ರು 4 ರಕಾತ್ ಆದ್ರಿ ಅಂತ ಒಬ್ಬ ಅಂತಿದ್ದು, ಒಬ್ಬ 3 ರಕಾತ್ ಅಂತಿದ್ದ. ಒಬ್ಬ ಅಂದ ನನ್ಗೆ ಪಕ್ಕ ಗ್ಯಾರಂಟಿ ಐತ್ರಿ ಸಾಹೇಬ್ರ 3 ರಕಾತ್ ಆಗಿ ನೋಡ್ರಿ ಅಂದ. ಹಂಗಾಗಿ 3 ರಕಾತ್? ನಾನು 4 ಅಂಗಡಿ ಅದಾವು, ಈ 3 ಅಂಗಡಿ ಲೆಕ್ಕ ಮಾಡೀನಿ, ಇನ್ನೂ 1 ಅಂಗಡಿ ಬಾಕಿ ಇರ್ಬೇಕು. ಏನಿದೆ ಇದು ನಮ್ಮ ನಮಾಜಿನ ಪರಿಸ್ಥಿತಿ. ಆದ್ರೆ ರೋಜಾ ಹಂಗಿಲ್ಲ. ಎಂಥವನಾದಾನಪ್ಪ ಅಂದ್ರು ರೋಜಾ ಏನ್ ಮಾಡಿಸ್ತೈತೆ ಅಂದ್ರ ಹಸಿವಿದ್ರು ಉಣ್ಣಿಸ್ಕೊಡುದಿಲ್ಲ. ತನ್ನ ಮನಿ ಅಣ್ಣನ ತನಗೆ ತಿಳಿಸ್ಕೊಡುದಿಲ್ಲ. ತನ್ನ ಮನ್ಯಾಗ ಫ್ರಿಜ್ನ್ಯಾಗ ತಂಡ ನೀರದ ಕೆಟ್ಟ ಬಿಸಿಲೈತಿ, ಕುಡಿಸ್ಕೊಡುದಿಲ್ಲ. ನಾ ಏನಾದ್ರೂ ಒಂದ್ ಅಗಲ್ ತಿನ್ನಿ ಅಂದ್ರ, ಒಂದ್ ಗುಟುಕ್ ನೀರು ಕುಡಿದ್ನಿ ಅಂದ್ರ ಯಾರು ನೋಡ್ತಾರ? ಅಲ್ಲಾ ನೋಡ್ತಾನ. ಒಬ್ಬೊಬ್ರಂತೂ ವಜು ಮಾಡ್ಕೊಳಾಗ ಏನಿತ್ತು ಪಿಚಿಕ್ ಪಿಚಿಕ್ ಉಗಳಾತಿರ್ತಾರ. ಯಾಕ? ಎಲ್ಲಿ ಕುಡಿದ್ನಿ ಅಂದ್ರ ಯಾರು ನೋಡ್ಲಿಕ್ಕೆ ಕಷ್ಟ ಗೊತ್ತು? ಯಾರು ನೋಡ್ತಾರ? ಅಲ್ಲಾಹ್ ನೋಡ್ತಾನ. ಇದರಿಂದಾಗಿ ದೇವ ಭಯ 13ರಿಂದ 13.5 ತಾಸ್ ಇಲ್ಲ 14 ತಾಸ್ ಮಠ ಅಲ್ಲಾಹನ ಭಯ ಬರ್ತೈತಿ. ಅದಕ್ಕೋಸ್ಕರವಾಗಿ ಈ ರೋಜಾ ತಮಾಮ್ ಆಮಾನ್ ಕಾ ರೂಹ್ ಹೈ ಅಂತ, ಎಲ್ಲ ಕೃತಿಗಳ ಜೀವ ಐತಿ. ದೇಹದೊಳಗೆ ಜೀವನ ಇಲ್ಲ, ಅಂಗಗಳದಾವ. ಕಣ್ಣೈತಿ, ಕಿವಿ ಐತಿ, ನಾಲಿಗೆ ಐತಿ, ಮೆದುಳು ಐತಿ. ಆದ್ರೆ ಜೀವ ಇಲ್ಲ ಅಂದ್ರೆ ಕಣ್ಣು ನೋಡುವುದಿಲ್ಲ, ಕೈ ಕೆಲಸ ಮಾಡುವುದಿಲ್ಲ,
ನಾಲಿಗೆ ನುಡಿಯೋದಿಲ್ಲ, ಮೇಲ ವಿಚಾರ ಮಾಡುವುದಿಲ್ಲ. ಯಾಕ? ಜೀವನ ಇಲ್ಲ. ಅದಕ್ಕಾಗಿ ಬಂಧುಗಳೇ, ಈ ರೋಜಾ ಅಂತಕ್ಕಂಥದ್ದು ಆತ್ಮದ ಜೀವ ಐತಿ. ಅದಕ್ಕಾಗಿ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಒಂದು ರೋಜಾ ನೀ ರಂಜಾನದ ಕಳ್ಕೊಂಡಿ ಅಂದ್ರ, ಒಂದು ರಂಜಾನದ ರೋಜಾ ಕಳ್ಕೊಂಡಿ, ಜೀವನ ಪರ್ಯಂತ ರೋಜಾ ಇದ್ರೂ ಕೂಡ ಆ ರೋಜಾ ಬದಲ ನಿನ್ನಿಂದ ಆಗಕ್ ಸಾಧ್ಯ ಇಲ್ಲ. ಯಾಕ? ಈ ಅಲ್ಲಾಹನ ಹುಕುಮನ್ನ ಪೂರ್ಣಗೊಳಿಸುವಂತ ಶಕ್ತಿ ರೋಜಾದೊಳಗೆ. ಅದಕ್ಕಾಗಿ ಸಹಾಬಾ ಅಂತಿದ್ರು, ನಮ್ಗೆ 12 ತಿಂಗಳು ರೋಜಾ ಇದ್ರು ಪರವಾಗಿಲ್ಲ. ಯಾಕೆ? ಒಳಗೆ ಇಮಾನ್ ಬೆಳೆದಿತ್ತು. ಸಣ್ಣ ಸಣ್ಣ ಮಕ್ಕಳಿಗೆ ಸಹಿತ ರೋಜಾ ಇರಿಸ್ತಿದ್ರು. ಆಟಿಕೆ ಸಾಮಾನು ಕೊಟ್ಟು ಅವಕ್ಕ ಆಡಾಕ್ ಹಚ್ತಿದ್ರು. ಹೊತ್ತು ಮುನುಗು ಮಠ ಅವಕ್ಕ ನೀರು ಅನ್ನ ಕೊಡ್ತಿದ್ದಿಲ್ಲ. ಇಷ್ಟು ಭಕ್ತಿ. ಅದಕ್ಕೋಸ್ಕರವಾಗಿ ನಮ್ಮ ಜೀವನದೊಳಗೆ ಎಷ್ಟೋ ರೋಜಾ ರಂಜಾನ್ ಹೋಗ್ಬಿಟ್ಟ. ಯಾರಿಗೆ 10 ರಂಜಾನ್, ಯಾರಿಗೆ 30, ಯಾರಿಗೆ 40, 60, 70 ರಂಜಾನ್ ಹೋಗ್ಯಾವು. ಆದ್ರೆ ನಮ್ಮಿಂದ ಏನ್ ಲಾಭ ಆಗೈತಿ ಆ ರಂಜಾನ್ದಿಂದ? ಇದು ಬಹಳ ಮುಖ್ಯ. ನಮಗೇನ್ ಲಾಭ ಆಗೈತಿ? ಬಂದವು ಹೋಗ್ಯಾವು. ಆ ರಂಜಾನದ ಲಾಭ ಎಷ್ಟು ತಗೊಂಡ್ವಿ? ಕಾಲುವೆ ಹರಿಯಾಕತ್ತೈತಿ, ಕರುಣೆಯ ಕಾಲುವೆ ರಂಜಾನದೊಳಗ. ಯಾರ್ಯಾರು ಎಷ್ಟು ಪಾತ್ರೆಯನ್ನ ಹಿಡ್ಕೊಂಡ್ರೋ ಆ ಪಾತ್ರೆ ಒಳಗೆ ನೀರು ಬಂದು, ಆದ್ರೆ ಕಾಲುವೆ ಗಲ್ತಿ ಅಲ್ಲ, ತಪ್ಪಲ್ಲ. ನಾವು ಹಿಡ್ಕೊಂಡಂತ ಪಾತ್ರೆ ಯಾವುದು? ಭಕ್ತಿಯ ಪಾತ್ರೆ, ತ್ಯಾಗದ ಪಾತ್ರೆ, ಸಾಧನೆಯ ಪಾತ್ರೆ. ನಾವು ಎಷ್ಟರ ಮಟ್ಟಿಗೆ ನಾವು ಹಿಡ್ಕೊಂತೇವೋ ಅಷ್ಟರ ಮಟ್ಟಿಗೆ ಅಲ್ಲಾಹನ ಕರುಣೆಯ ಕಾಲುವೆದೊಳಗಿನ ನೀರು ನಮ್ಮೊಳಗೆ ಬರಪ್ಪ. ಅದಕ್ಕೋಸ್ಕರವಾಗಿ ಬಂಧುಗಳೇ, ನಾವು ಎಷ್ಟು ಕೋಶಿಶ್ ಮಾಡ್ತೀವಿ, ಎಷ್ಟು ಪ್ರಯತ್ನ ಮಾಡ್ತೀವೋ ಅದು ನಮ್ಮ ಕಡೆ ಬರಕ್ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ನಾವು ರಂಜಾನ್ ತಿಂಗಳ ಗತಿಸಿದ್ವಿ, ಪರಿಸ್ಥಿತಿಗಳ ಸರ್ದಾರ್ ಅದರ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರ ಶಾಪ, ಅದಕ್ಕೆ ಮುದ್ರಿಕೆ ಒತ್ತಿದಂತ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನಂತಾರಪ್ಪ ಅಂದ್ರ, ಈ ಜಿಬ್ರೀಲ್ ಅಲೈಹಿಸ್ಸಲಾಂ ಹೇಳಿದ್ರು, ಯಾರು ರಂಜಾನ್ ತಿಂಗಳವನ್ನ ಗತಿಸಿದ್ರು ಅಲ್ಲಾಹನ ಕಡೆಯಿಂದ ಕ್ಷಮೆಯನ್ನ ಮಾಡ್ಕೊಳ್ಳಿಲ್ಲ, ಕ್ಷಮ ಅನ್ನುವಂಥದ್ದನ್ನ ಮಾಡ್ಕೊಳ್ಳಿಲ್ಲ, ಆ ಮನುಷ್ಯ ಹಲಾಕಾಗಿ ಹೋಗ್ಲಿ, ಬರ್ಬಾದಾಗಿ ಹೋಗ್ಲಿ. ಅದಕ್ಕೆ ಪೈಗಂಬರ್ ಅಂದ್ರು, ಮುದ್ರಿಕೆ ಒತ್ತಿದ್ರು, ಆಮೀನ್ ಅಂದ್ರು. बदनसीब है वो शख्स, बदनसीब है वो शख्स जिसने रमजानुल मुबारक महीना पा लिया मगर आत्मभिरत नहीं कर लिया. ಅಲ್ಲಾಹನ ಕರುಣೆಯ ನದಿ ಹರಿಯುವಾಗ ಅವನ ಶೆಳುವಿನೊಳಗ ಬರ್ಲಾರ್ದನ ಕ್ಷಮ ಮಾಡ್ಕೊಳ್ಳಿಲ್ಲ. ಅಲ್ಲ, ಯಾರು ಏನ್ ಕೇಳ್ತೀರಿ ಕೇಳ್ರಿ, ಕೊಡ್ತೀನಿ, ಕೇಳ್ರಿ, ನಾವು ಬೇಡಾಕ್ ತಯಾರಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠೆಗಳಿಗೆ ಹೇಳ್ತಾನೆ, ಬಂಧುಗಳೇ, ಏ ನನ್ನ ಸಿಂಹಾಸನ ಹತ್ತಂತ ಫರಿಷ್ಠೆಗಳ ಬಿಡ್ರಿ, ನನ್ನ ಮುಂದೆ ಇಬಾದತ್ ಕಾಯ್ದಾದೊಳಗದೀರಿ, ರುಕೂನೊಳಗದೀರಿ, ಸಜ್ಜಾದೊಳಗದೀರಿ, ಕೈ ಬಿಡ್ರಿ. ನನ್ನ ಬಂದೆಗಳು ಸಹಿರಿ ಮಾಡಕತ್ತಾರ, ಅವ್ರು ದುವಾ ಮಾಡ್ತಾರ, ಅವ್ರ ದುವಾದೊಳಗೆ ನೀವು ಆಮೀನ್ ಅನ್ರಿ, ನಾ ಆ ದುವಾ ಕಬೂಲ್ ಮಾಡ್ತೇನೆ ಅಂತೇಳಿ ತನ್ನ ಕೆಲಸ ಬಿಡಿಸಿ ದುವಾ ಕಳಿಸಿದ. ಅಂತ ಟೈಮ್ನೊಳಗೆ ನಾವು ದುವಾ ಬೇಡಲಿಲ್ಲ. ರೋಜಾದಾರ್ ದುವಾ ಕಬೂಲ್, ಇಫ್ತಾರಿ ಟೈಮ್ನೊಳಗ, ಸಹಿರಿ ಟೈಮ್ನೊಳಗ ದುವಾ ಕಬೂಲ್ ಹಾಕಾವ್, ದುವಾ ಮಾಡ್ರಿ. ಆನಂತರ ಅಲ್ಲ ಹೆಮ್ಮೆಯಿಂದ ಪರಿಸ್ಥಿತಿಗಳ ಮುಂದೆ ಹೇಳ್ತಾನ, ಏ ಪರಿಸ್ಥಿತಿ ನೋಡ್ರಿ, ಇವನ್ ಮನ್ಯಾಗ ಹಣ್ಣ ಐತಿ, ನೀರೈತಿ, ಹಸಿವಾಗೈತಿ, ನೀರಡಿಕೆ ಆಗೈತಿ, ಹೊಟ್ಟಿ ಬೆಂಗಿಗೆ ಹತ್ತೈತಿ, ಆದ್ರೆ ನನ್ ಸಲುವಾಗಿ ರೋಜಾದಾನ, ನೀವು ಸಾಕ್ಷಿರಿ, ನಾನು ಇಟ್ಟರು ಮಕ್ಕಳತ್ ಮಾಡಿದವರು. ಯಾರಂತಾರ? ಅಲ್ಲ, ಏನು ಉಪವಾಸ ಅದಾರವ್ರು ನನ್ನ ಸಲುವಾಗಿ. ಅಣ್ಣ ಉಪವಾಸ ಇಲ್ಲ, ಸರಿಯಾಗಿ ವಿಚಾರ ಮಾಡಿದ್ರ ಅನ್ನ ನೀರು ಸ್ವಲ್ಪ ಹಿಂದ ಮುಂದ ಮಾಡುದ್ರ ಹೆಸರು ರೋಜಾ. ಅನ್ನ ನೀರು ಹಿಂದ ಮುಂದ ಮಾಡುದ್ರ ಹೆಸರು ರೋಜಾ. ಮುಂಜಾನೆ ನಾಷ್ಟ ಮಾಡೋ ಜಾಗದಾಗ 5 ಗಂಟೆಗೆ ಮಾಡ್ತೀವಿ. ಯಾಕ್ರಿ? ಮುಂಜಾನೆ ನಾಷ್ಟ ಮಾಡೋ ಜಾಗದಾಗ 5 ಗಂಟೆಗೆ ಮಾಡ್ತೀವಿ ನಾವು. ನಾಷ್ಟ ತಗೊಳ್ಳೋ ಜಾಗದಾಗ 5 ಗಂಟೆಗ. ಹಂಗಾದ್ರೆ ಏನಾಯ್ತು, ಅದಾಗ ಮಧ್ಯಾಹ್ನ ತಗೊಳ್ಳೋದು. ಯಾಕ್ರಿ? ಬೇಸಿಗೆ ತಗೋ, ಹೇಗೆ ಮಾಡುವಾಗ ಏನಂತಾರ, ಬೇಸಿಗೆ ತಗೋ, ಹಗಲೆಲ್ಲ ಉಪವಾಸ ಇರ್ಬೇಕಾಗಿತ್ತು. ಮತ್ತೆ ಈ ಯಾವ ತಿಂಗಳಾಗೂ 2 ಗಂಟೆಗೆ ಒಲಿ ಹತ್ತೋದಿಲ್ಲ. ಈ ತಿಂಗಳದಾಗ ಒಲಿ 2 ಗಂಟೆಗೆ ಚಲೋ ಮುದುಕರು ಹೋದ ನನ್ನ ಕಡೆಯವ ನೆತ್ತಗೆ ಮಾಡ್ತಾನ. ಇಲ್ಲಿ ಬಂದು ಇಲ್ಲಿ ಮಸೂತ್ಯಾಗ ಒಂದು ಗುಡ್ಡ ಇದ್ದಂಗೆ ಇರ್ತೈತಿ, ಏನ್ ಹುಲಿ ಕುಂತಿರ್ತಾನ.
ಅತ ಕಬ್ಬಲ್ ನಿನ್ನೆ ಅಂದ್ಬಿಟ್ಟು ಜಂಪ್ ಹೊಡಿತಾನ. ಯಾಕ್ರಿ ಅಲ್ಲಿ ತಕ್ಬೀರ್ ಹೇಳ್ತಾರ, ಅಕಾಮತ್ ಹೇಳ್ತಾರ, ಈಗ ಚಾಲು ಆಗಿ ತಗೊಂಡ ಮಾಸ್ ಕಟಿ ಅದನ್ನ 1 ರಕಾತ್ ಹೋಗ್ತು, 2 ರಕಾತ್ ಹೋಗ್ತು, 3 ರಕಾತ್ ಈ ಕಡೆ ಸಲಾಮ್ ಮಾಡಿಸು ಮುಂದೆ ಹೋಗಿ ಕೂಡಿದ್ರು ನಮ್ಮ ಸಿಕ್ಕಂಗ ತಗೋ. ಯಾಕ್ರಿ ಇಷ್ಟ ನಂತರ ಹಂಗ ಇಲ್ಲ, ಮತ್ತೆ ಅಡ್ಡಾಡ್ಕೊಂತ ಎಲ್ಲರ ಬಜಿ ಮಿರ್ಚಿ ವಾಸನೆ ಬಂತಿರ ಅಲ್ಲಿ ಒಟ್ಟ ಕಲ್ಲಿ ಬಿಚ್ಚಿ ಬಿಟ್ಟಂಗ ಅಲ್ಲಿ ಕಟ್ಟಿತಾನ. ಅಲ್ಲಿ ಮುದುಕ್ ತಾಯಿ ನೋಡಕತ್ತಾನ, ಮುದುಕ್ ಬರಲಿಲ್ಲ. ಯಾಕೆ ರಿಸ್ಟ್ರಿಕ್ಟೆಡ್ ಆತು? ರೋಜಾ ಬಿಟ್ಟು ಬರಾಕತ್ತೀನಿ ಬಾ, ಇವ ಬೇಕ ನಾ ಒಂದೇ ಹಂಗ ಬಜಿ ತಿಂದು ಬರ್ಬೇಕಂತ ಬಂದೇನಿ. ಮತ್ತ ಅಲ್ಲಿ ದಸ್ತರ್ ಕಾಣ್ ಬ್ಯಾರೆ ಅದ, ಎಲ್ಲಿ ಕಮ್ಮಿ ಐತ್ರಿ. ಮತ್ತೇನಂತಾನಲ್ಲ, ನಂದು ಬಂದ ನನ್ನ ಸಲುವಾಗಿ ಉಪವಾಸ ಅದಾನ, ನೀರಿಡ್ಕೆನ ಅಂತಾನ. ಇವನ್ ಬಿಟ್ಟೇ ಇಲ್ಲ ಇವ. ಯಾವ ತಿಂಗಳದಾಗ ಇಷ್ಟು ತಿನ್ನುದು ಅಷ್ಟು ತಿಂತಾನ. ಯಾಕ್ರಿ ಅದಕ್ಕಾಗಿ ಬಂಧುಗಳೇ ಈ ರೋಜಾ ತಿಂಗಳ ಕಿಮ್ಮತ್ತು ವಸೂಲಿ ಮಾಡ್ಕೊಳ್ಳೋ ಮುಂಚೆ ಅಲ್ಲ ದುವಾ ಮಾಡಿ ಮನೆಯೊಳಗೆ ತರ್ತೀವಿ ಹಾಕ್ರಿ. ಇವತ್ತಿನ ದಿವಸ ನಮ್ಮ ಮನೆಯೊಳಗ ಕುರಾನ್ ತಿಲಾವತಿಗಾಗಿ ಇಷ್ಟು ಟೈಮ್, ನಮಾಜಿಗಾಗಿ ಇಷ್ಟು ಟೈಮ್, ಆನಂತರ ಏನೈತ್ ನೋಡು ತರಾವಿಗಾಗಿ ಇಷ್ಟು ಟೈಮ್, ಎಲ್ಲದಕ್ಕೂ ಟೈಮ್ ಹಾಕ್ರಿ. ಆಡ್ಕೊಳ್ಳೋದು ಮಾಡಕ್ ಹೋಗ್ಬೇಡ್ರಿ. ಬರೀ ಹೊಟ್ಟಿ ರೋಜಾ ಇರಬಾರ್ದು, ಕಣ್ಣಿನ ರೋಜಾ, ನಾಲಿಗೆ ರೋಜಾ, ಕೈ ರೋಜಾ, ಮೆದುಳಿನ ರೋಜಾ, ಕಾಲಿನ ರೋಜಾ. ಕಣ್ಣಿನ ರೋಜಾ ಏನು ನೋಡಬಾರದನ್ನ ಬಿಟ್ಟು ಬಿಡೋದು. ಏನ್ರಿ ನಾಲಿಗೆ ರೋಜಾ ಯಾರ್ದಾರ ಆಡ್ಕೊಳ್ಳೋದು, ಕೆಟ್ಟ ಶಬ್ದ ಕೇಳೋದು. ಇವತ್ತು ಮೊಬೈಲ್ ಬಂದಾವಲ್ಲ, ಇದ್ರೊಳಗೆ ನಾವು ಏಕಾಂಗಿಯಾಗಿ ಕೆಟ್ಟದ್ದನ್ನ ನೋಡ್ತೇವೆ. ನಮ್ಮ ರೋಜಾ ಅನ್ನುವಂಥದ್ದು ಏನೈತಿ ಮುರಿದೋಗ್ತೈತಿ. ಉಪವಾಸ ಇರುವುದು ಕಷ್ಟ ಲಾಭ, ಮತ್ತು ಉಳಿಕೆ ಏನು ಸಿಗೋದಿಲ್ಲ. ಕೆಟ್ಟದ್ದನ್ನ ನೋಡ್ಬೇಡ್ರಿ, ಕೆಟ್ಟದ್ದನ್ನ ಕೇಳಬೇಡ್ರಿ. ಇದು ಕಿನಿಯ ರೋಜಾ, ಕಣ್ಣಿನ ರೋಜಾ. ಈ ಪ್ರಕಾರ ರೋಜಾವಾಗಿದ್ರ ಈ ರೋಜಾ ಜಹನ್ನಮದಿಂದ ಉಳಿಸಿ ಜನ್ನತ್ತಿಗೆ ಕಳಿಸುವಂತ ಮಾರ್ಗ. ಅದಕ್ಕೋಸ್ಕರ ಬಂಧುಗಳೇ ಹೇಳ್ಕೊತ ಹೋದ್ರೆ ಬಹಳ ಐತಿ. ಅಮಲ್ ಮಾಡೋರಿಗೆ ಅಮಲ್ದಿಂದ ಆಕೈತಿ. ಆ ದೃಷ್ಟಿಯಿಂದ ಅಲ್ಹಮ್ದುಲಿಲ್ಲಾ ಬಹಳ ಹೊತ್ತಿನವರೆಗೆ ತಾವೆಲ್ಲ ಈ ರೀತಿ ಮಾತನ್ನು ವೀಕ್ಷಿಸಿದ್ರಿ, ಕೇಳಿದ್ದೀರಿ. ಇದರ ಮೇಲೆ ಅಮಲ್ ಮಾಡಕ್ ನಿಯತ್ ಮಾಡ್ರಿ. ಅಲ್ಹಮ್ದುಲಿಲ್ಲಾ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೂ ನಮ್ಮ ಮಕ್ಕಳಿಗೆ ಏನೈತಿ ಸರಿಯಾಗಿ ಸಂಸ್ಕಾರ ಸಮೇತವಾದಂತಹ ವಿದ್ಯಾ, ಆ 4 ಪ್ರಕಾರದ ಸಂಪತ್ತುಗಳನ್ನ ಕೊಡುವುದ್ರ ಜೊತೆಗೆ ಈ ರಂಜಾನ್ ಮುಬಾರಕ್ ತಿಂಗಳ ಬಹಳಷ್ಟು ಬಂದು ಹೊರಗ್ಯಾವು. ಹಂಗ ನಮ್ದು ಈ ವರ್ಷದ ಹಂಗ ಆಗಬಾರದು. ಸಂಪೂರ್ಣ ಇದರ ಲಾಭ ಅನ್ನುವಂಥದ್ದನ್ನ ಪಡ್ಕೋಬೇಕು. ನಾವು ಸಂಪೂರ್ಣ ಇದರ ಲಾಭ ಅನ್ನುವಂಥದ್ದನ್ನ ಪಡ್ಕೋಬೇಕು ಅನ್ನುವಂಥ ನಿಯತ್ನಿಂದ ಅಲ್ಹಮ್ದುಲಿಲ್ಲಾ ನಾವಿವತ್ತ ನಿಯತ್ ಮಾಡಿ ನಾವು ಕೇಳಿದ್ದ ಖರೆಯಾದ ನಮ್ಮ ರಂಜಾನ್ ಮುಬಾರಕ್ ತಿಂಗಳ ಮೇಲೆ ಪರಿಣಾಮ ಜರೂರ್ ಬೀಳ್ತದೆ. ಅದರ ಜೊತೆಗೆ ತಾಯಂದರಲ್ಲಿಯೂ ಕೂಡ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರ, ತಮ್ಮ ಮಕ್ಕಳಿಗೆ ತಾವು ಕೂಡ ಪರ್ದಾದ ಬಗ್ಗೆ ಖಯಾಲ್ ಮಾಡ್ರಿ. ಹೆಣ್ಣು ಮಕ್ಕಳಿಗೆ ಕುರಾನ್ ಕರೀಮ್ ಒಳಗ ದೊಡ್ಡ ದರ್ಜೆ ಕೊಟ್ಟಾನ. ವಜ್ರ ಅಂತ ಕರೆದಾನ. ಬೆಳ್ಳಿ ಬಂಗಾರ ಅಂತೇವಲ್ಲ, ವಜ್ರದ ಹೆಸರಿಟ್ಟಾನ. ಜನ್ನತ್ಕಿ ಜೇವರ್ ಅಂದಾನ. ಸ್ವರ್ಗದ ದಾಗೀನ ಅಂತ ಕರೆದಾನ. ನಾಳೆ ಕಯಾಮತ್ ದಿವಸ ಸ್ವರ್ಗದೊಳಗೆ ಗಣಮಗ್ ಹೋಗುವುದಿಲ್ಲ, ಮೊದಲು ಹೆಣ್ಮಗಳು ಸ್ವರ್ಗಕ್ಕೆ ಹೋಗ್ತಾರೆ. ಏನ್ರಿ ಗಂಡ ಹೋಗುದಿಲ್ಲ, ಹೆಂಡತಿ. ಆ ಗಂಡ ಆದವ ವಲಿ ಇರಬಹುದು, ಸಹಾಬಿ ಇರಬಹುದು, ಪೈಗಂಬರ್ ಇರಬಹುದು. ಆದ್ರ ಮೊದಲ ಸ್ವರ್ಗಕ್ಕೆ ಹೋಗುವಂತ ಮೊದಲು ಹೆಣ್ಮಗಳು ಮಕ್ಕಳ. ಎಲ್ಲಿ ಮಠ ಸ್ವರ್ಗದೊಳಗೆ ಹೆಣ್ಮಗಳು ಹೋಗುದಿಲ್ಲ, ಸ್ವರ್ಗ ಸಹಿತ ಶೃಂಗಾರ ಆಗುದಿಲ್ಲ. ಆದ್ರ ಆ ಸ್ವರ್ಗದೊಳಗೆ ಬೆಲೆ ಯಾರ್ದೈತಿ ಅಂತ ಕೇಳಿದ್ರ ಈ ದುನಿಯಾದೊಳಗ ಪರ್ದಾದಿಂದ ಇರುವಂತವ್ರು. ಹೆಂಗ ನಮಾಜಿನ ಹುಕುಮ್ ಐತಿ, ರೋಜಾದ ಹುಕುಮ್ ಐತಿ, ಹಂಗ ಅಲ್ಲಾಹನ ಹುಕುಮ್ ಹೆಣ್ಮಕ್ಕಳಿಗಾಗಿ ಪರ್ದಾದ ಐತಿ. ಗೊತ್ತಾ ಅಂದ್ರೆ ಈ ಆ ಪರ್ದಾದ ಬಗ್ಗೆ ತಾವು ತಮ್ಮ ಮಕ್ಕಳಿಗೆ ಏನೈತಿ ಒಳ್ಳೆ ಸಂಸ್ಕಾರ ಅಂತಕ್ಕಂಥದ್ದು ಕೊಟ್ಟದ್ದ ಕರೆಯಾದ ನಾವು ಒಳ್ಳೇದಕ್ಕೆ ಚಾಮಿ ಹಾಕ್ತೀವಿ, ಕೆಟ್ಟದ್ದಕ್ಕೆ ಕಾಯ ಆದ್ವಿ ಅಂದ್ರ ಯಾವಾಗ ನಮ್ದು ಈ ಜಗತ್ತಿನಿಂದ ತೇರ್ಗಡೆ ಆಗುವಂತ ಸಮಯ ಬಂತು, ಸಂತೋಷದಿಂದ ಹೋಗೋರಕ್ಕೀವಿ. ಇವೆಲ್ಲ ಸಂಪತ್ತು ನಮ್ ಕೂಡ ಬರುವಂತಹ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಲ್ಲಿವರೆಗೂ ತಾವೆಲ್ಲರೂ ಏನೈತಿ ಶಾಂತ ರೀತಿಯಿಂದ ಮಾತನ್ನ ಆಲಿಸಿದ್ದೀರಿ. ಇದರ ಮೇಲೆ ಅಮಲ್ ಮಾಡು ನಿಯತ್ತನ್ನು ಮಾಡ್ರಿ. ಆ ನಂತರ ರಂಜಾನ್ ತಿಂಗಳೊಳಗ ಹೆಚ್ಚೆಚ್ಚಾಗಿ ಏನೈತಿ ಅಲ್ಲಾಹನ ದಾರಿ ಒಳಗೆ ಹೋಗುವಂತಹದ್ದನ್ನು ಪ್ರಯತ್ನ ಮಾಡ್ರಿ. ನಮ್ಗೆ ಇನ್ನೂ ಏನೈತಿ ಬಹಳಷ್ಟು ಗುರುಗಳು ಆಧಾರ. ಅವ್ರ ಮುಂದೆ ಏನೈತಿ ನಾನು ಮಾತಾಡೀನಿ. ಈ ಒಂದು ಮಾತು ಹೇಳ್ತಾ ಇದ್ದಾರ ಒಬ್ಬ ಕವಿ, पंडितर मुंदा उलमा के सामने जबान की हिफाजत करना
अल्लाह वालों के सामने दिल की हिफाजत करना ಅಂತ ಹೇಳ್ತಾ ಇದ್ದಾರ. ನಾನೇನೈತಿ ನನ್ನ ಅಲ್ಪ ಮಟ್ಟಿಗೆ ತಿಳಿದಷ್ಟು ಹೊಳೆದಷ್ಟು ಏನೈತಿ ಮಾತಾಡೀನಿ. ಗುರುಗಳದಾರ, ಆ ಗುರುಗಳು ಅಂತಕ್ಕಂಥವ್ರು ನನ್ನ ಮಾತಿನೊಳಗೆ ಏನಾದರೂ ಲೋಪ ದೋಷಗಳಿದ್ರೆ ಏನೈತಿ ಅವನ್ನ ಸರಿಪಡಿಸಕ್ ತಮ್ಮೆಲ್ಲರಿಗೂ ಹಕ್ಕೈತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ವಾಸುರು ದಾವನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.